ಯಡಿಯೂರಪ್ಪನವರು ಕುಮಾರಣ್ಣರಿದ್ದಾಗ ರೈತರಿಗೆ ಹೂವು ಹಣ್ಣು ಎಲ್ಲಕ್ಕೂ ಪರಿಹಾರ ಕೊಡಲಿಲ್ವಾ? ಒಂದು ಮನೆಗೆ 5,000 ರೂಪಾಯಿ ಕೊಟ್ಟರು, ಮನೆ ಬಿದ್ದೋದಕ್ಕೆ ಈಗ 1 ಲಕ್ಷ. ಅದು ಇವತ್ತು ಒಂದು ಪರಿಹಾರ ಕೊಟ್ಟಿಲ್ಲ. ಟಿಲ್ ಟುಡೇ ಇವತ್ತವರೆಗೆ ಒಂದೇ ಒಂದು ಪರಿಹಾರ ಕೊಟ್ಟಿಲ್ಲ. ಇವತ್ತು ಮೆಮೊರಂಡಮ್ ಕೊಟ್ಟು ಒಂದು ಕಡೆ ಭ್ರಷ್ಟಾಚಾರದ್ದು ಬಿಡಿ, ಅಥವಾ ಏನು ನಾವೇನು ಮಾಡೋಣ, ಅವರೇ ಪೇಪರಲ್ಲಿ ದಿನ ಬರ್ತೈತೆ ಧಾರಾವಾಹಿ ಬಂದಂಗೆ. ನೀವು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬರ್ತೈತೆ. ನಾನು ಅದು ಭ್ರಷ್ಟಾಚಾರದ ಬಗ್ಗೆ ಹೇಳೋಕ್ಕೋರು ನಾವೇನಲ್ಲ, ನೀವೇ ಎವ್ರಿ ಡೇ ಏನು ನಡೀತಾ ಐತೆ ಅವ್ರ ಪಕ್ಷರೇ ಹೇಳ್ತಾ ಕೂತವ್ರೆ. ಈಗ ಮಂಜಣ್ಣ ಹೇಳಿದರು, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 14 ಪಂಚಾಯತಿಲಿ ದುಡ್ಡು ಕೊಟ್ಟು ಹಾಕಿಸೇ ಬಂದವ್ರೆ ಅಂತ. ನಮಗೆ ಒಂದು ಮನೆ ಇಲ್ಲ, ಮನೆದು ಹಾಳು ಬಿದ್ದೋಲಿ. ರೈತರು ಉಳಿಸ್ಕೊಡ್ರಿ ಮನೆ. ಆಮೇಲೆ ಈ ವರ್ಷದವ್ರು ಮುಂದೆ ವರ್ಷಕ್ಕೆ ಏನೋ ಮಾಡ್ಕೊಳಕ್ಕಾಯ್ತದೆ. ರೈತರು 2 ಲಕ್ಷ ಚಿಲ್ಲರೆ ಬೆಳೆ, ಜೋಳದ ಬೆಳೆ ಹೋಗಿ ಗೊಬ್ಬರ ತಂದವೆ ಸಾಲ ಮಾಡಿ. ಬೀಜ ತಂದವ್ರಿಗೆ ಒಳ್ಳೆ ಬೀಜ ಅಲ್ಲ, ಕ್ವಾಲಿಟಿ ಬೀಜ ಇಲ್ಲ, ಸಂಪೂರ್ಣ ನಾಶ ಆಗಿ ಹೋಯ್ತೆ. ಉಳಿಸ್ಕೊಡ್ರಪ್ಪ ಈ ಜಿಲ್ಲೆ ರೈತರನ್ನ ಅಂತ ನಾವು ಅದು ತೆಂಗಿನ ಮರ, ಅದಕ್ಕೆ ನುಸಿ ರೋಗ, ಫಸಲಿಲ್ಲ. ಇವತ್ತು ಒಂದು ಕಡೆ ಫಸಲು ಬಂದಾಗ ರೇಟ್ ಬಿದ್ದೋಯ್ತು, ಈಗ ರೇಟ್ ಬಂದೈತೆ, ಫಸಲಿಲ್ಲ. 30,000 ರೂಪಾಯಿ ಐತಿ ಇವತ್ತು ಕ್ವಿಂಟಾಲ್ ಕೊಬ್ಬರಿ. ತೆಂಗು, ನಾನೇ ಇವತ್ತು ತೆಂಗು ಕೆಡವಿ ಬರೀ 30 ರೂಪಾಯಿ ಕೊಡ್ತಾಯಿದ್ದೀನಿ ಒಂದು ಕಾಯಿನ. ಎಳ್ನೀರು 45 ಕೊಯ್ತೈತೆ, ತೋಟದಲ್ಲೇ ಗಿಡಿಕೊಂಡು. ನಾನು 30 ರೂಪಾಯಿ ಕಾಯಿ ಕೊಡ್ತಾಯಿದ್ದೀನಿ. ನಾನು ನಂದು 3,000 ಗಿಡವೇ. ಏನು ಕಾಯಿ 60 ರೂಪಾಯಿ, 60 ರೂಪಾಯಿ ಕೆಡುವುದು ಮಾಡೋದು ಎಲ್ಲ ಅಂತ ಹೇಳಿ 30 ರೂಪಾಯಿ ಕೊಡ್ತಾರೆ ಅಷ್ಟೇ ನನಗೆ. ತೋಟದಲ್ಲೇ 45 ರೂಪಾಯಿ. ಈಗ ದಿನಕ್ಕೆ ನಮ್ಮ ಒಳ್ಳೆಯ ಸಿಬ್ರದಿಂದ 8 ಲೋಡ್ ಹೋಯ್ತೈತೆ. 45 ಸರ್ ಸ್ಪಾಟಲ್ಲೇ. ನೆನ್ನೆಯಿಂದ ಹೆಚ್ಚಿಗೆ ಕೊಬ್ಬರಿ 30,000 ಐತೆ. ಈ ಮಟ್ಟಕ್ಕಿದೆ. ದಯಮಾಡಿ ನಾನು ಸರ್ಕಾರನ ಮನವಿ ಮಾಡೋದಿಷ್ಟೇ, ಒಂದು ಕಡೆ ಕಾಫಿ ಬೆಳೆಗಾರರು, ಒಂದು ಕಡೆ ಕೃಷಿಯರು, ಆರ್ಟಿಕಲ್ಚರ್ ಕ್ರಾಪ್ಸು, ಇನ್ನೊಂದು ಕಡೆ ತೋಟಗಾರಿಕೆ ಬೆಳೆ ನಾಶ ಆಗ್ತಾಯಿದೆ. ಒಂದು ಟೀಮ್ ಕಳಿಸಿ ಕೇಂದ್ರ ಸರ್ಕಾರನ ಮನವಿ ಮಾಡಿ, ಕೇಂದ್ರ ಸರ್ಕಾರದಿಂದನಾರು ಕೊಡಿಸಿ. ರಾಜ್ಯ ಸರ್ಕಾರ ಇಲ್ಲಿ ನೀವು ಸುಮ್ಮನೆ ಕೂತ್ಕೊಂಡು ಬೆಳಗಿನ ಸಾಯಂಕಾಲ ಮೋದಿ ಬೈಕೊಂಡಿದ್ರೆ ಏನಾಗ್ತಿದೆ? ರೈತರು ಉಳಿಸ್ಕೊಂಡ್ರೆ ಆಮೇಲೆ ಮೋದಿ ಬೈವ್ರಂತೆ.